ಸಾವಿತ್ರಮ್ಮನ ಮನೆ ಅಂಗಳದಲ್ಲಿ ಮಂಗಳವಾದ್ಯದ ಸದ್ದು ಮಧುರವಾಗಿ ಕೇಳಿ ಬರ್ತಿತ್ತು. ಮನೆ ತುಂಬ ಉಲ್ಲಾಸದ ವಾತಾವರಣ. ಮದುಮಗಳು ಶ್ರುತಿ ಹಾಗೂ ಮದುಮಗ ಅರುಣ್ ಅನುರೂಪದ ಜೋಡಿಯಂತೆ ಕಂಗೊಳಿಸ್ತಿದ್ರು. ಅರುಣನ ಕೈ ಹಿಡಿದ ಶ್ರುತಿಗೆ ತುಂಬ ಸಂತಸವಾಗಿತ್ತು. ಆದರೆ ದಿನ ಕಳೆದಂತೆಲ್ಲ ಶ್ರುತಿ ಮತ್ತು ಅರುಣ್ ಮಧ್ಯೆ ಅದ್ಯಾವುದೋ ಒಂದು ಅಸಮಾನತೆಯ ಭಾವ ಗೋಚರಿಸತೊಡಗಿತ್ತು. ಶ್ರುತಿ ಆಧುನಿಕ ಮನೆತನದಿಂದ ಬಂದ ಬುದ್ಧಿವಂತ ಹುಡುಗಿಯಾಗಿದ್ದರೆ ಅರುಣ್ ಕುಟುಂಬ ಪಾರಂಪರಿಕ ಸಂಪ್ರದಾಯಸ್ಥ ಮನೆತನ. ಅರುಣ್ ವ್ಯಕ್ತಿಗತ ಒಬ್ಬ ಎಂಜಿನಿಯರ್ ಆಗಿದ್ರೂ ಕೂಡ ಆತನ ವ್ಯಕ್ತಿತ್ವದಲ್ಲಿ ಮೂಢತೆಯ ಪ್ರಭಾವಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದವು. ಶ್ರುತಿಗೆ ಇನ್ನೂ ನೆನಪಿದೆ, ಅದೊಂದು ದಿನ ಮದುವೆಯಾದ ಹೊಸದರಲ್ಲಿ ಅರುಣೊಂದಿಗೆ ಹೊರಗಡೆ ಸುತ್ತಾಡಲು ಹೊರಟಾಗ ಅವಳ ಓರ್ಗೇತಿ ಅಡ್ಡಗಾಲು ಹಾಕಿದ್ದಳು. ಶ್ರುತಿ, ಮನೆಗೆ ಹೊಸದಾಗಿ ಬಂದ ಸೊಸೆ ನೀನು. ಶಾಸ್ತ್ರಿಗಳು ಮುಹೂರ್ತ ಹೇಳೋವರೆಗೂ ಹೊರ ಹೋಗುವಂತಿಲ್ಲ. ಇದು ಈ ಮನೆಯ ಸಂಪ್ರದಾಯ ಎನ್ನುತ್ತಾ ಶ್ರುತಿ ಹಾಗೂ ಅರುಣ್ ರತ್ತ ಕೊಂಕು ದೃಷ್ಟಿ ಬೀರಿ ಕತ್ತು ಕುಣಿಸುತ್ತಾ ಒಳ ನಡೆದಳು. ಅವಳ ಮಾತಿಗೆ ಕಿವಿಗೊಟ್ಟ ಅರುಣ್ ತಾನೂ ಸುತ್ತಾಡಲು ಹೋಗುವ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದನ್ನು ಕಂಡು ಶ್ರುತಿಗೆ ವೇದನೆಯಾಯಿತು. ಪ್ರತಿದಿನ ಏನಾದರೊಂದು ಘಟನೆ ನಡೆಯುತ್ತಲೇ ಇತ್ತು. ಶ್ರುತಿಯ ಮನಸ್ಸು ಇದೆಲ್ಲವನ್ನ ಪ್ರತಿಭಟಿಸ್ತಾ ಇತ್ತು. ಆದರೆ ತಾನು ಈ ಮನೆಗೆ ಹೊಸಬಳು ಎಂಬ ಕಾರಣಕ್ಕೆ ನಿಯಂತ್ರಿಸಿಕೊಂಡಿದ್ದಳು. ಪ್ರತಿಯೊಂದು ಚಟುವಟಿಕೆಗಳಿಗೂ ಸಾವಿತ್ರಮ್ಮ ಶಾಸ್ತ್ರಿಗಳಿಂದ ಗಳಿಗೆ ಮುಹೂರ್ತ ವಿಚಾರಿಸದೇ ಇರ್ತಿರಲಿಲ್ಲ. ಕುಟುಂಬದ ಸದಸ್ಯರಂತೂ ಶಾಸ್ತ್ರಿಗಳು ಹೇಳುವ ಆಚರಣೆಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ರು. ಇದರಿಂದಾಗಿ ಆ ಶಾಸ್ತ್ರಿಗಳ ಮನೆಗೆ ಅದೆಷ್ಟು ಗುರುದಕ್ಷಿಣೆ ಪೂಜಾ ಫಲಗಳು ತಲುಪಿವೆಯೋ ಲೆಕ್ಕವಿಲ್ಲ. ಕ್ರಮೇಣ ದಿನಗಳು ಉರುಳತೊಡಗಿದವು. ಶ್ರುತಿ ಅರುಣನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು. ಆದರೆ ಬಾಲ್ಯದಿಂದಲೇ ಆತ ಮನೆಯ ಸಾಂಪ್ರದಾಯಿಕ ಮೌಢ್ಯತೆಗೆ ಹೊಂದಿಕೊಂಡವನಾಗಿದ್ದ. ಆದ್ದರಿಂದ ಆತನು ಆ ಮೂಢ ಮನಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗಿರಲಿಲ್ಲ. ಇದೇ ಸಂದರ್ಭದಲ್ಲಿ ಶ್ರುತಿಯ ಕಾಲುಗಳು ಊದಿಕೊಂಡಿರುವ ಸುದ್ದಿ ಕೇಳಿ ಮನೆ ತುಂಬ ಹಬ್ಬದ ವಾತಾವರಣ ಕಳೆಗಟ್ಟಿತು. ತಕ್ಷಣ ಶ್ರುತಿಯ ಅತ್ತೆ ಸಾವಿತ್ರಮ್ಮ ದೇವಸ್ಥಾನಕ್ಕೆ ತೆರಳಿ ದೀಪ ಹಚ್ಚಿಸಿ ಅರ್ಚನೆ ಕೂಡ ಮಾಡಿಸ್ಬಂದರು. ಈ ಸುದ್ದಿ ತಿಳಿಯುತ್ತಿದ್ದಂತೆ ರಾಮ ಜೋಯಿಸ್ ಶಾಸ್ತ್ರಿ ತನ್ನ ಪಂಚಾಂಗ ಪತ್ರಿಕೆಗಳೊಂದಿಗೆ ಹಾಜರಾಗಿಯೇ ಬಿಟ್ಟ. ಹೊಟ್ಟೆ ತುಂಬ ತಿಂದು ಉಂಡು ಆದಮೇಲೆ ತನ್ನ ಭಾರೀ ಗುಡಾಣದಂತಹ ಹೊಟ್ಟೆಯ ಮೇಲೆ ಕೈಯಾಡಿಸುತ್ತಾ, ನೋಡು ಮಗಳೇ, ಇನ್ಮುಂದೆ ನೀನು ನಿನ್ನ ಸೊಸೆಯ ಬಗ್ಗೆ ತುಂಬ ಜಾಗೃತಿ ವಹಿಸಬೇಕು. ಮುಂದಿನ 9 ತಿಂಗಳಂತೂ ಅವಳನ್ನು ವಿಶೇಷ ಕಾಳಜಿಯಿಂದ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮುಹೂರ್ತ ನೋಡದೆ ಅವಳನ್ನು ಹೊರಗೆ ಕಳಿಸಬಾರ್ದು. ಇನ್ನೇನು ಹೆಚ್ಚು ಕಡಿಮೆ ಆಗಬಾರ್ದು ಎನ್ನುವ ಕಾರಣಕ್ಕೆ ಮಾತ್ರ ಒಂದು ಪೂಜೆಯನ್ನು ಮಾಡಿಸಲೇಬೇಕು ಎಂದ ಶಾಸ್ತ್ರಿ. ಯಾವ ಪೂಜೆ ಹೇಳಿ ಶಾಸ್ತ್ರಿಗಳೇ? ಹುಟ್ಟಿ ಬರುವ ಹೊಸ ಜೀವಕ್ಕಾಗಿ ನಾನು ಏನು ಮಾಡಲು ತಯಾರಾಗಿದ್ದೇನೆ ಎಂದು ಆತುರದಿಂದ ಸಾವಿತ್ರಮ್ಮ ರಾಮ ಜೋಯಿಸರ ಕಾಲು ಮುಟ್ಟಿ ನಮಸ್ಕರಿಸಿದ್ರು. ರಾಮ ಜೋಯಿಸ್ ಶಾಸ್ತ್ರಿ ಮುಗುಳ್ನಗುತ್ತಾ, ಇನ್ನೇನು 1 ವರ್ಷಕ್ಕಾಗುವಷ್ಟು ಆದಾಯ ಒಂದೇ ಏಟಿಗೆ ಬಂದ್ಬಿಡ್ತು ಎಂದು ಒಳ್ಳೊಳಗೆ ಖುಷಿ ಪಡುತ್ತಾ, ನೋಡಮ್ಮ, ಈಗಷ್ಟೇ ಸೊಸೆಯ ಕಾಲುಗಳು ಊದ್ಕೊಂಡಿವೆ ಎಂದರೆ ಮುಂದಿನ 9 ತಿಂಗಳಲ್ಲೂ ತೊಂದರೆಯಾಗದಂತೆ ಹೋಮ ಮಾಡಿದರೆ ಸಾಕು, ಎಲ್ಲ ಸರಿ ಹೋಗುತ್ತೆ ಎಂದ. ಎಷ್ಟು ಖರ್ಚಾಗ್ಬೋದು ಶಾಸ್ತ್ರಿಗಳೇ ಎಂದರು ಸಾವಿತ್ರಮ್ಮ. ಹೆಚ್ಚು ಕಡಿಮೆ 5,000 ಆದೀತು. ಹವನಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ತರಿಸ್ಬಿಡಿ. ಮತ್ತೆ ನನ್ನ ಜೊತೆಗೆ ಇನ್ನೂ 4 ಜನ ಪುರೋಹಿತರು ಬರ್ತಾರೆ ಎಂದು ಶಾಸ್ತ್ರಿ ಮುನ್ಸೂಚನೆಯನ್ನ ನೀಡಿಬಿಟ್ಟ. ಹಣ ತೆಗೆದುಕೊಂಡು ಬಂದು ಶಾಸ್ತ್ರಿಯ ಕೈಗೆ ಒಪ್ಪಿಸಿದ ಸಾವಿತ್ರಮ್ಮ, ತೆಗೆದುಕೊಳ್ಳಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಜವಾಬ್ದಾರಿ ಎಲ್ಲ ನಿಮಗೆ ಬಿಟ್ಟದ್ದು. ಆದಷ್ಟು ಬೇಗನೆ ಹೋಮ ಮಾಡಿಬಿಡಿ ಎಂದರು. ನೀನೇನು ಚಿಂತೆ ಮಾಡಬೇಡ ಮಗಳೇ, ನಿಮಗೆಲ್ಲರಿಗೂ ಒಳ್ಳೆಯದೇ ಆಗುತ್ತದೆ ಎನ್ನುತ್ತಾ ಶಾಸ್ತ್ರಿ ತನ್ನ ಜೋಳಿಗೆಯನ್ನು ಎತ್ತಿಕೊಂಡು ಹೊರಡಲನುವಾದ. ಇದನ್ನೆಲ್ಲ ಕಣ್ಣಾರೆ ಕಂಡ ಶ್ರುತಿ ತುಂಬ ನೊಂದ್ಕೊಂಡಳು. ಧೈರ್ಯದಿಂದ ಸಾವಿತ್ರಮ್ಮನ ಬಳಿ ಹೋಗಿ, ಅಮ್ಮ, ಇಂತಹ ವೈಜ್ಞಾನಿಕ ಯುಗದಲ್ಲೂ ನೀವು ಈ ಶಾಸ್ತ್ರಿಗಳ ಹೋಮ ಹವನಗಳನ್ನೆಲ್ಲ ನಂಬ್ತಿದ್ದೀರಲ್ಲ, ಇದು ಮೂಢನಂಬಿಕೆಯಲ್ವೇ ಎಂದು ಕೇಳಿದಳು. ನೋಡು ಶ್ರುತಿ, ನೀನೇನು ಆಧುನಿಕ ಜಗತ್ತಿನವಳು ಅಂತ ನಮಗೂ ಗೊತ್ತು. ಆದರೆ ನಾವು ಪ್ರಪಂಚ ಕಂಡಿದ್ದೇವೆ. ನಮ್ಮ ಕೂದಲೇನು ಬಿಸಿಲಿನ ತಾಪಕ್ಕೆ ಬೆಳಗಾಗಿಲ್ಲ. ಇನ್ನು ಮುಂದೆ ಇಂತಹ ವಿಷಯಗಳಿಗೆ ನೀನು ತಲೆ ಹಾಕ್ತಿದ್ರೇನೆ ಒಳ್ಳೆಯದು ಎಂದು ಖಡಕ್ಕಾಗಿ ಹೇಳಿದರು ಸಾವಿತ್ರಮ್ಮ. ಶ್ರುತಿ ತೆಪ್ಪಗಾದಳು. ಇನ್ನೂ ಅತ್ತೆಗೆ ಏನು ತಿಳಿ ಹೇಳಿದರೂ ಪ್ರಯೋಜನವಿಲ್ಲ ಎಂದು ನಿರ್ಧರಿಸಿದಳು. ಅತ್ತೆ ಅಷ್ಟೇ, ಏನೂ ಪ್ರಯೋಜನವಿಲ್ಲ ಎಂದು ಮನಗಂಡಳು. ಕೆಲವು ದಿನಗಳು ಕಳೆದ ನಂತರ ರಾಮ ಜೋಯಿಸ್ ಶಾಸ್ತ್ರಿ ತನ್ನೊಂದಿಗೆ ಇನ್ನೂ 4 ಜನ ಪುರೋಹಿತರನ್ನು ಕರೆದುಕೊಂಡು ಹೋಮ ಮಾಡಲು ಬಂದು ಕುಳಿತ.
ಸಾವಿತ್ರಮ್ಮ ಅವರೆಲ್ಲರನ್ನು ಅತ್ಯಾದರದಿಂದ ಬರಮಾಡಿಕೊಂಡು ಪಾದ ಮುಟ್ಟಿ ನಮಸ್ಕರಿಸಿದ್ರು. ಶಾಸ್ತ್ರಿಗಳೇ, ಈ ಹೋಮ ಮಾಡಿಸೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತಲ್ವಾ ಎಂದು ಸಾವಿತ್ರಮ್ಮ ಕೇಳಿದ್ರು. ಹೌದು ಮಗಳೇ, ಎಲ್ಲ ಮಂಗಳವಾಗುತ್ತೆ ಎಂದ ಶಾಸ್ತ್ರಿ. ಶ್ರುತಿ ಕೂಡ ಅರುಣ್ಣೊಂದಿಗೆ ಹೋಮದಲ್ಲಿ ಕುಳಿತುಕೊಳ್ಳಬೇಕಾಯಿತು. ಡೋಂಗಿ ಶಾಸ್ತ್ರಿಯನ್ನ ಕಂಡು ಶ್ರುತಿಯ ಮನಸ್ಸು ಧಿಕ್ಕರಿಸತೊಡಗಿತ್ತು. ಜೊತೆಗೆ ಕುಟುಂಬ ಸದಸ್ಯರನ್ನ ಮೂಢನಂಬಿಕೆಯ ಚಕ್ರವ್ಯೂಹದಿಂದ ಹೊರತರಲು ಆಗ್ತಿಲ್ವಲ್ಲ ಎಂದು ಮೊರಗತೊಡಗಿದ್ದಳು. ಹೋಮ ಮುಗಿದ ನಂತರ ಶಾಸ್ತ್ರಿಗಳು ತಮ್ಮ ದಾನ ಧರ್ಮ ದಕ್ಷಿಣಾದಿಗಳನ್ನೆಲ್ಲ ಜೋಳಿಗೆಯಲ್ಲಿ ತುಂಬಿಕೊಂಡು ಹೊರಟು ಹೋದ್ರು. ರಾತ್ರಿ ಹೊತ್ತು ಶ್ರುತಿ ಅರುಣನಿಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದಳು. ನೋಡಿ ಅರುಣ್, ಇದೆಲ್ಲ ಮೂಢತನ. ಹೋಮ ಹವನ ಪೂಜೆ ಪುನಸ್ಕಾರ ಎಂದು ಇಷ್ಟೆಲ್ಲ ಸಮಯ ಹಾಳು ಮಾಡುವುದು, ಹಣ ವ್ಯರ್ಥಗೊಳಿಸೋದು ಸರಿಯಲ್ಲ. ಈಗಿನ ಕಾಲದಲ್ಲಿ ಡಾಕ್ಟರ್ಗಳೇ ಮಗು ಆರೋಗ್ಯವಾಗಿ ಜನಿಸುತ್ತದೋ ಇಲ್ವೋ ಎಂದು ಹೇಳ್ಬಿಡ್ತಾರೆ. ಈ ಶಾಸ್ತ್ರಗಳು ನಮಗೆ ಎಲ್ಲಿಯೂ ಗೋಚರಿಸದ ಗ್ರಹಗಳ ಚಲನವಲನಗಳ ಸುಳಿಯಲ್ಲಿ ಸಿಲುಕಿಸಿ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೋತಾರೆ. ಅಲ್ಲ ಶ್ರುತಿ, ಅಮ್ಮ ಆಗಲಿ ಕುಟುಂಬದ ಇತರ ಸದಸ್ಯರೇ ಆಗಲಿ ನಿನ್ನ ಒಳ್ಳೆಯದಕ್ಕೋಸ್ಕರವೇ ಇದನ್ನೆಲ್ಲ ಮಾಡ್ತಿದ್ದಾರೆ. ನಮ್ಮ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಈ ಶಾಸ್ತ್ರಿಗಳನ್ನು ಕೇಳಿಯೇ ಮಾಡುವುದು ಸಂಪ್ರದಾಯ. ಆದ್ದರಿಂದ ಈ ವಿಚಾರದಲ್ಲಿ ನೀನು ಮೌನವಾಗಿರುವುದೇ ಒಳ್ಳೆಯದು ಎಂದು ಅರುಣ್ ಕೋಪದಿಂದಲೇ ಪ್ರತಿಕ್ರಿಯಿಸಿದ. ಕಾಲ ಕಳೆದಂತೆಲ್ಲ ಶ್ರುತಿಗೆ ತಾನು ಅಸಹಾಯಕಳು ಎಂಬಂತೆ ಭಾಸವಾಗ ತೊಡಗಿತು. ಆದರೆ ಡಾಕ್ಟರ್ ಸೀಮಾಳ ಹತ್ತಿರ ಚೆಕಪ್ಗೆಂದು ಹೋದಾಗಲೆಲ್ಲ ಎಲ್ಲ ಆರೋಗ್ಯವಾಗಿದೆ ಎಂದು ತಿಳಿದ ನಂತರ ನಿರುಮ್ಮಳವಾಗ್ತಿದ್ದಳು. 2 ತಿಂಗಳ ನಂತರ ಒಂದು ದಿನ ಮಧ್ಯಾಹ್ನ ಮನೆಯ ಕರೆಗಂಟೆ ಶಬ್ದ ಮಾಡಿತ್ತು. ಸಾವಿತ್ರಮ್ಮ ಬಾಗ್ಲು ತೆರೆದಾಗ ಬಾಗ್ಲಲ್ಲಿ ಒಬ್ಬ ಶಾಸ್ತ್ರಿ ನಿಂತಿದ್ದ. ಕಾವಿ ಪಂಚೆ ಹುಟ್ಟು ಹಣೆಯ ಮೇಲೆ ಢಾಳಾಗಿ ವಿಭೂತಿ ಬಳಿದುಕೊಂಡು ಜನಿವಾರ ಧರಿಸಿದ ಆ ಸ್ವಾಮಿ ಕೈಯಲ್ಲಿ ಪಂಚಾಂಗ ಪತ್ರಿಕೆಗಳು ಇದ್ದವು. ಒಳನುಗ್ಗಲು ಕಾತರಿಸ್ತಿದ್ದ ಶಾಸ್ತ್ರಿಯನ್ನ ಕಂಡ ಸಾವಿತ್ರಮ್ಮ, ತಮ್ಮ ಪರಿಚಯ ಆಗಲಿಲ್ವಲ್ಲ ಶಾಸ್ತ್ರಿಗಳೇ ಎಂದರು. ಆ ಶಾಸ್ತ್ರಿಯು ಮನೆಯ ಒಳಭಾಗದಲ್ಲಿ ದೃಷ್ಟಿ ಹರಿಸುತ್ತಾ, ಕಂಟಕ, ದೊಡ್ಡ ಕಂಟಕ ಕಾದಿದೆ ಮಗಳೇ. ಈ ಮನೆಯ ಎದುರಿನಿಂದ ಹೋಗ್ತಿರ್ಬೇಕಾದ್ರೆ ಈ ಮನೆಗೆ ಬರ್ತಿರುವ ಹೊಸ ಜೀವವೊಂದಕ್ಕೆ ಭಾರೀ ಕಂಟಕ ಕಾದಿದೆ ಎಂದು ನಮಗೆ ದೈವ ಸಂದೇಶ ದೊರಕಿದೆ. ಆ ಜೀವದ ಗ್ರಹಗತಿ ಒಂದಿನಿತೂ ಚೆನ್ನಾಗಿಲ್ಲ. ಅದಕ್ಕೇನಾದರೂ ಉಪಾಯ ಮಾಡಲೇಬೇಕು. ಆದರೆ ಶಾಸ್ತ್ರಿಗಳೇ, ಮೊನ್ನೆಯಷ್ಟೇ ಎಂದು ಸಾವಿತ್ರಮ್ಮ ಇನ್ನೇನೋ 7 ವರ್ಷದಲ್ಲಿಯೇ ಆ ಆಸಾಮಿ, ಮಾತಾಡಬೇಡ ಮಗಳೇ, ನೀನು ಪಂಡಿತ ದೀನನಾಥನ ಹೆಸರು ಕೇಳಿರುವೆಯಾ? ನಾನೇ ಅವನು. ನನ್ನ ಮಾತು ಯಾವತ್ತೂ ಹುಸಿಯಾಗಲ್ಲ. ನನ್ನ ಮಾತನ್ನು ನಿರ್ಲಕ್ಷ್ಯ ಮಾಡಿದರೆ ಅನರ್ಥವಾದೀತು, ಎಚ್ಚರ ಎಂದು ದಬಾಯಿಸಿದ. ಇದನ್ನೆಲ್ಲ ಕೇಳಿ ದಿಗಿಲುಗೊಂಡ ಆಕೆ, ಅಯ್ಯೋ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ ಬನ್ನಿ ಶಾಸ್ತ್ರಿಗಳೇ ಎಂದು ಒಳಗೆ ಆಹ್ವಾನಿಸಿದ್ರು. ಇದನ್ನೆಲ್ಲ ಕಣ್ಣಾರೆ ಕಂಡು ಕೇಳಿಸಿಕೊಂಡ ಶ್ರುತಿ ಹಣೆ ಚಚ್ಚಿಕೊಂಡಳು. ಮತ್ತದೇ ಕತೆ ನಡೆಯುವುದೆಂದು ಅವಳಿಗೆ ಮನದಟ್ಟಾಯಿತು. ಬೀದಿಲಿ ಹೋಗೋರೆಲ್ಲ ಮನೆಗೆ ನುಗ್ಗಿ ಪೂಜೆ ಪುನಸ್ಕಾರಗಳ ನೆಪ ಒಡ್ಡಿ ಹಗಲು ದರೋಡೆ ಮಾಡ್ತಿದ್ದಾರಲ್ಲ, ಇದೆಂತಹ ವಿಡಂಬನೆ. ತಾನೇನೋ ಹೇಳಬೇಕು ಎನ್ನುವಷ್ಟರಲ್ಲಿ ಸಾವಿತ್ರಮ್ಮ ದುರ್ಗುಟ್ಕೊಂಡು ಅವಳನ್ನೇ ನೋಡತೊಡಗಿದ್ರು. ಶ್ರುತಿ ಶಾಸ್ತ್ರಿಗಳಿಗೆ ಹಣ್ಣು ಹಾಲು ತೆಗೆದುಕೊಂಡು ಬಾ ಎಂದು ಆದೇಶ ನೀಡಿದ್ರು. ಮೂಕ ವೇದನೆ ಅನುಭವಿಸುತ್ತಿದ್ದ ಶ್ರುತಿ ತೆಪ್ಪಗೆ ಒಳಗೆ ಹೋದಳು. ಏನು ಮಾಡಬೇಕೆಂದೇ ಅವಳಿಗೆ ಒಳಿಲಿಲ್ಲ. ಇತ್ತ ಶಾಸ್ತ್ರಿಗಳು ಪಂಚಾಂಗ ಬಿಡಿಸಿಕೊಂಡು ಕುಳಿತು ಗ್ರಹಗತಿಗಳ ಲೆಕ್ಕಾಚಾರ ಆರಂಭಿಸಿದ್ರು. ನಿನ್ನ ಸೊಸೆಗೆ ಈಗ 4 ತಿಂಗಳು ತುಂಬಿದೆಯಲ್ವೇ ಮಗಳೇ? ಸೊಸೆಯ ರಾಶಿ ಯಾವುದು ಎಂದು ಸಾವಿತ್ರಮ್ಮನನ್ನ ಪ್ರಶ್ನಿಸಿದ್ರು. ಹಾ, ತುಲಾರಾಶಿ ಎಂದು ಸಾವಿತ್ರಮ್ಮ ಉತ್ತರಿಸಿದ್ರು. ಬಹು ದೊಡ್ಡ ಗಂಡಾಂತರ ಕಾದಿದೆ ಮಗಳೇ. ತಾಯಿ ಮತ್ತು ಮಗುವನ್ನ ಸಂರಕ್ಷಣೆ ಮಾಡಲು ಏನಾದರೊಂದು ಪರಿಹಾರ ಮಾಡಲೇಬೇಕು. ಒಂದಿಷ್ಟು ದಾನ ಧರ್ಮ ನೀಡಿದರೆ ಸಾಕು, ನಾನೇ ಪರಿಹಾರ ಮಾಡಿಕೊಡ್ತೀನಿ ಎಂದು ಮನದಲ್ಲೇ ಕಪಟ ನಗೆ ಬೀರುತ್ತಾ ಸಾವಿತ್ರಮ್ಮನಿಗೆ ಹೇಳಿದ ಶಾಸ್ತ್ರಿ. ಹೊಟ್ಟೆ ತುಂಬ ಹಣ್ಣು ಹಾಲು ಸೇವಿಸಿ ಅನ ಮತ್ತು 1100 ರೂಪಾಯಿ ದಕ್ಷಿಣೆ ಪಡೆದ ಶಾಸ್ತ್ರಿ ಅಲ್ಲಿಂದ ಹೊರಟು ಹೋದ. ಆಗಲೇ ಅರುಣ್ ಮನೆಗೆ ಬಂದನು. ಎಲ್ಲ ವಿಷಯ ಕೇಳಿ ಆತನಿಗೂ ಸಮಾಧಾನವಾಯಿತು. ಹೋಗ್ಲಿ ಬಿಡಮ್ಮ, ದಾರಿಯಲ್ಲಿ ಹೋಗೋನಾದ್ರೂ ನಮ್ಮ ಮನೆ ಬಗ್ಗೆ ಮುತುವರ್ಜಿ ತೋರಿಸಿದ್ನಲ್ಲ ಎಂದ. ಈ ವಿಚಾರದಲ್ಲಿ ಇವರಿಗೆ ಯಾವುದೇ ರೀತಿಯ ಬುದ್ಧಿವಾದ ಹೇಳುವುದರಲ್ಲಿ ಅರ್ಥವೇ ಇಲ್ಲ ಎಂದುಕೊಂಡಳು ಶ್ರುತಿ. ಹೀಗೆಯೇ ದಿನಗಳು ಉರುಳತೊಡಗಿದವು. ಯಾರೊಬ್ಬರಿಗೂ ಗೊತ್ತಾಗದ ವಿಷಯ ಏನಂದರೆ, ಬೀದಿಯಲ್ಲಿ ಹೋಗುತ್ತಿದ್ದ ದಾಸಯ್ಯ ಮನೆಗೆ ನುಗ್ಗಿ 2 ಬಣ್ಣದ ಮಾತಾಡಿ ಹೋದವನು ಬೇರಾರೂ ಅಲ್ಲ, ಪಂಡಿತ ರಾಮ ಜೋಯಿಸ ಶಾಸ್ತ್ರಿಯ ಶಿಷ್ಯನೆಂದು. ಆತನಿಗೆ ಶ್ರುತಿ ಬಗ್ಗೆ ಹಾಗೂ ಸಾವಿತ್ರಮ್ಮನ ಕುಟುಂಬದ ಬಗ್ಗೆ ಚೆನ್ನಾಗೇ ತಿಳಿದಿತ್ತು. ಇದೀಗ ಯಾವುದೇ ಕೇಡು ಉಂಟಾಗುವುದಿಲ್ಲವೆಂದು ಎಲ್ಲರೂ ನಿಶ್ಚಿಂತೆಯಿಂದ ಇದ್ದರು. ಒಂದು ದಿನ ಶ್ರುತಿ ಅಡುಗೆ ಮನೆಯಲ್ಲಿದ್ದಾಗ ರಾಮ ಜೋಯಿಸ ಶಾಸ್ತ್ರಿಯ ಧ್ವನಿ ಕೇಳಿಸ್ತು. ಮತ್ತದೇ ಪ್ರಕ್ರಿಯೆ ಜರುಗುವುದು ಎಂದು ಶ್ರುತಿಗೆ ಮನದಟ್ಟಾಯಿತು. ಶ್ರುತಿಗೆ 9 ಮಾಸ ತುಂಬಿದವು.
ಅವಳ ಅತ್ತೆ ಶಾಸ್ತ್ರಿಯನ್ನ ಕರೆಸಿದ್ರು. ತನ್ನ ಅತ್ತೆ ಹಾಗೂ ಶಾಸ್ತ್ರಿಗಳ ಸಂಭಾಷಣೆ ಕೇಳಿ ಶ್ರುತಿ ದಿಗಿಲುಗೊಂಡಳು. ಅಬ್ಬಾ, ಇದೆಂತಹ ಮೌಢ್ಯ, ಇದೆಂತಹ ವಿಚಿತ್ರ ಸಂಪ್ರದಾಯ ಅಂದ್ಕೊಂಡಳು. ಅವಳತ್ತೆ ಶ್ರುತಿಯ ಜನ್ಮ ಕುಂಡಲಿಯನ್ನು ತೋರಿಸುತ್ತಾ, ಮಗು ಯಾವ ಶುಭ ಗಳಿಗೆಯಲ್ಲಿ ಜನಿಸಿದ್ರೆ ಅದಕ್ಕೆ ಮೇಧಾವಿತನ, ಪ್ರತಿಭಾವಂತಿಕೆ ಹಾಗೂ ದೀರ್ಘಾಯುಷ್ಯ ದೊರೆಯುತ್ತದೆ ಎಂದು ಕೇಳ್ತಾ ಇದ್ರು. ಶಾಸ್ತ್ರಿಗಳು ಕುಂಡಲಿಯನ್ನ ಕಂಡು ಗ್ರಹಗತಿಗಳ ಲೆಕ್ಕಾಚಾರ ಹಾಕತೊಡಗಿದ್ರು. ಅತ್ತ ಶ್ರುತಿ ಆಂದೋಲನಕ್ಕೆ ಒಳಗಾಗಿದ್ದಳು. ಇದ್ಯಾವ ಮೂಢನಂಬಿಕೆ, ಇದೇನು ಹುಚ್ಚಾಟ, ಪ್ರಕೃತಿಯ ನೀತಿ ನಿಯಮಗಳಲ್ಲೂ ಮನುಷ್ಯ ತನ್ನ ಹಸ್ತಕ್ಷೇಪ ಮಾಡುವಂತಾಯ್ತಲ್ಲ ಎಂದು ವ್ಯಥೆಪಟ್ಟಳು. ಒಂದು ಮಗು ಜನಿಸಿ ಭೂಮಿಗೆ ಬರುವುದೆಂದರೆ ಅದೊಂದು ನೈಸರ್ಗಿಕ ಪ್ರಕ್ರಿಯೆ. ಅದರ ಮೇಲೂ ಗ್ರಹಗಳ ಚಲನಾವಲನೆಯ ದೋಷಾರೋಪ ಮಾಡ್ತಾ ಇರೋದನ್ನ ಕಂಡು ಎಂತಹ ವಿದ್ಯಾವಂತರು ದಿಗ್ಭ್ರಮೆಗೊಳ್ಳುವಂತೆ ಆಯಿತು. ಇದೆಲ್ಲವನ್ನು ಪ್ರತ್ಯಕ್ಷ ಅನುಭವಿಸಿದ ಶ್ರುತಿ, ಹೇಗಾದರೂ ಸರಿ ಇವರ ಮೂಢ ಸಂಪ್ರದಾಯವನ್ನು ಹೋಗಲಾಡಿಸಲೇಬೇಕೆಂದು ನಿರ್ಧಾರ ಮಾಡಿದಳು. ಸುಮಾರು ಹೊತ್ತು ಆಲೋಚನೆ ಮಾಡಿ ಕೊನೆಗೆ ಒಂದು ಯೋಜನೆಯನ್ನು ರೂಪಿಸಿ ಜಾರಿಗೆ ತರಲು ಕಾರ್ಯತತ್ಪರಳಾದಳು. ತನ್ನ ಈ ಯೋಜನೆಯಲ್ಲಿ ಡಾಕ್ಟರ್ ಸೀಮಾಳನ್ನು ಸೇರಿಸಿಕೊಳ್ಳಲು ನಿರ್ಧಾರ ಮಾಡಿದಳು. ಯಾಕಂದರೆ ಸೀಮಾ ಇಲ್ಲದೆ ಅವಳ ಯೋಜನೆ ಸಂಭವವೇ ಇರಲಿಲ್ಲ. ಆ ನಂತರ 2 ದಿನಗಳಲ್ಲಿ ಶ್ರುತಿ ಡಾಕ್ಟರ್ ಸೀಮಾ ಬಳಿಗೆ ತಪಾಸಣೆಗೆಂದು ಹೋಗಬೇಕಿತ್ತು. ತಪಾಸಣೆಯ ಬಳಿಕ ಡಾಕ್ಟರ್ ಸೀಮಾಳಿಗೆ ತನ್ನ ಅತ್ತೆಯ ಬಯಕೆಯ ವೃತ್ತಾಂತವನ್ನೆಲ್ಲ ವಿವರಿಸಿ, ತನಗದು ಇಷ್ಟವಿಲ್ಲ, ಇದನ್ನು ತಪ್ಪಿಸಲು ತಾವು ತನಗೆ ಸಹಕರಿಸಲೇಬೇಕೆಂದು ಕೇಳಿಕೊಂಡಳು. ಶ್ರುತಿಯ ಎಲ್ಲ ಮಾತುಗಳನ್ನು ಸಂಯಮದಿಂದ ಕೇಳಿದ ಡಾಕ್ಟರ್ ಸೀಮಾ, ಶ್ರುತಿ, ಇತ್ತೀಚೆಗೆ ಸಮಾಜದ ಪ್ರತಿಯೊಂದು ವರ್ಗದವರು ಮುಹೂರ್ತ ನೋಡಿ ಆಪರೇಷನ್ ಮಾಡಿಸಿ ಮಗುವಿಗೆ ಜನ್ಮ ನೀಡುವುದು ಅಭ್ಯಾಸವಾಗ್ಬಿಟ್ಟಿದೆ. ಸಂಪೂರ್ಣ ನೈಸರ್ಗಿಕವಾಗಿ ನಡಿಬೇಕಿದ್ದ ಈ ಪ್ರಕ್ರಿಯೆಗೂ ಕೂಡ ಶಾಸ್ತ್ರಿಗಳ, ಪಂಡಿತರುಗಳ ಬ್ರಾಂಡ್ ತೆಗೆದುಕೊಂಡ್ಬಿಟ್ಟಿದೆ. ಕೆಲವು ತುರ್ತು ಪರಿಸ್ಥಿತಿಯಲ್ಲಿ ಸಿಜೇರಿಯನ್ ಮಾಡಿಯೇ ಪ್ರಸವ ಮಾಡಿಸಬೇಕಾಗುತ್ತದೆ. ಆದರೆ ಶಾಸ್ತ್ರಿಗಳ ಜೊತೆಗೆ ಕೈ ಜೋಡಿಸಿದ ಕೆಲವು ನರ್ಸಿಂಗ್ ಹೋಮ್ಗಳು ಕೂಡ ದುಡ್ಡಿನ ಆಸೆಗಾಗಿ ಜನ ಕೇಳಿದ ಸಮಯಕ್ಕೆ ಸರಿಯಾಗಿ ಸಿಜೇರಿಯನ್ ಮೂಲಕ ಪ್ರಸವ ಮಾಡಿಸ್ತಿದ್ದಾರೆ. ಆದರೆ ನೀನೇನು ಚಿಂತೆ ಮಾಡಬೇಡ, ನಾನು ನಿನ್ನೊಂದಿಗಿದ್ದೀನಿ ಎಂದರು. ಡಾಕ್ಟರ್ ಕ್ಯಾಬಿನಿಂದ ಹೊರಬಂದ ಶ್ರುತಿಯ ಹೃದಯ ನಿರುಮ್ಮಳವಾಗಿತ್ತು. ಇನ್ನು ತನ್ನ ಮಗು ಮೂಢನಂಬಿಕೆಯ ಮುಹೂರ್ತಕ್ಕೆ ಬಲಿಯಾಗುವುದಿಲ್ಲ ಎಂದು ನಿಶ್ಚಿಂತಳಾದಳು. ಹೊರ ಬರ್ತಿದ್ದಂತೆಯೇ ಅವಳ ಹಿರಿಯ ಹೊರಗಿತ್ತಿ, ಯಾಕೆ ಇಷ್ಟೊತ್ತು, ಏನು ತಪಾಸಣೆ ಮಾಡ್ತಿದ್ರು ಎಂದು ಕೇಳಿದಳಾದರೂ ಶ್ರುತಿ ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ಜಾಣ ಮೌನ ತೋರಿದಳು. ಸೊಸೆಗೆ 9 ತಿಂಗಳು ತುಂಬಿದ ಬಳಿಕ ಶಾಸ್ತ್ರಿಗಳು ತಿಳಿಸಿದ ಮುಹೂರ್ತಕ್ಕೆ ಸರಿಯಾಗಿ ಶ್ರುತಿಯನ್ನು ಕರೆದುಕೊಂಡು ಬಂದ ಸಾವಿತ್ರಮ್ಮ ನರ್ಸಿಂಗ್ ಹೋಮ್ ತಲುಪಿದ್ರು. ಮಾಮೂಲಾಗಿ ತಪಾಸಣೆ ನಡೆಸಿದ ಡಾಕ್ಟರ್ ಸೀಮಾ, ತಕ್ಷಣ ಇವಳನ್ನು ಅಡ್ಮಿಟ್ ಮಾಡಿಬಿಡಿ, ಇವಳ ರಕ್ತದೊತ್ತಡ ಅದೇಕೋ ಕ್ರಮೇಣ ಏರುತ್ತಲೇ ಇದೆ ಎಂದರು. ಆದರೆ ಡಾಕ್ಟರ್, ನಾಳೆಯ ಮುಹೂರ್ತ ತುಂಬ ಪ್ರಶಸ್ತವಾಗಿದೆ, ಹೇಗಾದರೂ ಸರಿ ನಾಳೆಯೇ ಮಗು ಜನಿಸುವಂತೆ ನೋಡಿಕೊಳ್ಳಿ, ಅದೆಷ್ಟೇ ಖರ್ಚಾದರೂ ಸರಿ ನಾನು ಭರಿಸಲು ಸಿದ್ಧಳಿದ್ದೇನೆ. ಒಟ್ಟಾರೆ ಮಗು ಮಾತ್ರ ಮುಹೂರ್ತಕ್ಕೆ ಸರಿಯಾಗಿ ಜನಿಸಬೇಕು ಎಂದು ಸಾವಿತ್ರಮ್ಮ ಖಂಡಿತವಾಗಿ ಹೇಳಿದರು. ರೀ, ತಲೆಗಿಲೆ ಕೆಟ್ಟಿದೇನ್ರಿ ನಿಮಗೆ? ಅಲ್ಲ, ಮೊದಲೇ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತ ನನಗಿಲ್ಲಿ ಟೆನ್ಷನ್ ಆಗ್ತಿದ್ರೆ ನೀವು ಮುಹೂರ್ತದ ಕತೆ ಹೇಳ್ತಿದ್ದೀರಲ್ರಿ. ಮೊದಲು ಅವಳ ಕಂಡೀಷನ್ ಸಹಜವಾಗಲಿ, ಆಮೇಲೆ ನೋಡೋಣ. ನಿಮ್ಮ ದುಡ್ಡಿಗಿಂತಲೂ ನನಗೆ ನನ್ನ ಪೇಷಂಟ್ ಪ್ರಾಣ ಮುಖ್ಯ ಎಂದು ಕೋಪದಿಂದ ಡಾಕ್ಟರ್ ಜಡಾಯಿಸಿಬಿಟ್ರು. ಅವಮಾನಿತರಾದ ಸಾವಿತ್ರಮ್ಮ ದುಮ್ಗುಟ್ಟುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಂಡ್ರು. ಕುಟುಂಬ ಸದಸ್ಯರೆಲ್ಲರೂ ಒಬ್ಬೊಬ್ಬರಾಗಿ ನರ್ಸಿಂಗ್ ಹೋಮ್ನಲ್ಲಿ ಜಮಾಯಿಸತೊಡಗಿದ್ರು. ಬಹುಶಃ ಮುಹೂರ್ತಕ್ಕೆ ಸರಿಯಾಗಿ ಜನಿಸಲಿರುವ ಮಗುವನ್ನು ನೋಡಲು ಎಲ್ಲರೂ ಕಾತರರಾಗಿದ್ದರು ಎಂದೆನಿಸುತ್ತದೆ. ಆದರೆ ಶ್ರುತಿಯ ಆರೋಗ್ಯದ ಏರಿಳಿತದ ವಿಷಯ ತಿಳಿದು ಎಲ್ಲರೂ ದಿಗ್ಭ್ರಾಂತರಾಗಿದ್ದರು. ಇತ್ತ ಶ್ರುತಿ ಮನದಲ್ಲೇ ಮುಗುಳ್ನಗೆ ಬೀರತೊಡಗಿದ್ದಳು. ಯಾಕಂದರೆ ಡಾಕ್ಟರ್ ಸೀಮಾರ ಸಹಾಯದಿಂದ ತನ್ನ ಉದ್ದೇಶ ಈಡೇರುವಲ್ಲಿ ಪ್ರಗತಿ ಕಂಡಿದ್ದಳು. ಅತ್ತ ಸಾವಿತ್ರಮ್ಮ ತಕ್ಷಣ ರಾಮ ಜೋಯಿಸ್ರನ್ನ ಭೇಟಿ ಮಾಡಿ ಸೊಸೆಯ ಆರೋಗ್ಯದ ಕುರಿತು ಚರ್ಚೆ ಮಾಡಿದ್ರು. ಶಾಸ್ತ್ರಿಯಂತೂ ಪಕ್ಕ ಅವಕಾಶವಾದಿಯಾಗಿದ್ದ. ತಕ್ಷಣ ತಲೆ ಓಡಿಸಿ ಮುಂದಿನ ವಾರಕ್ಕೆ ಮತ್ತೊಂದು ಮುಹೂರ್ತ ತಿಳಿಸಿ ಸುಲಭವಾಗಿ 501 ರೂಪಾಯಿ ದಕ್ಷಿಣೆಯನ್ನು ಜೋಳ್ಗೆಗೆ ಹಾಕಿಕೊಂಡ. ಈಗ ಸಾವಿತ್ರಮ್ಮನ ಸಂದಸ ಹೇಳತ್ತಿರದಂತಾಯಿತು. 1 ವಾರದ ನಂತರವಾದರೂ ಮುಹೂರ್ತಕ್ಕೆ ಸರಿಯಾಗಿ ಆಪರೇಷನ್ ಮಾಡಿಸೋಣ ಎಂದುಕೊಂಡು ಖುಷಿಪಟ್ಟರು. 2 ದಿನಗಳ ನಂತರ ಶ್ರುತಿ ನಿರಾಯಾಸವಾಗಿ ಒಂದು ಆರೋಗ್ಯವಂತ ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದಳು. ತಮ್ಮ ಮನೆಯ ಮೊದಲ ಮೊಮ್ಮಗನನ್ನ ಕಂಡ ಸಾವಿತ್ರಮ್ಮ ಹಾಗೂ ಪರಿವಾರದವರೆಲ್ಲರೂ ಸಂತಸಪಟ್ಟರು. ಆದರೆ ತಾವು ಅಂದುಕೊಂಡ ಮುಹೂರ್ತದಲ್ಲಿ ಜನಿಸಲಿಲ್ವಲ್ಲ, ಇನ್ನು ಭವಿಷ್ಯದಲ್ಲಿ ಏನು ಆಪತ್ತು ಕಾದಿದೆಯೋ ಏನೋ ಎಂದು ಭಯಭೀತರಾದರು. ಆಗಲೇ ಡಾಕ್ಟರ್ ಸೀಮಾ ಒಳ ಪ್ರವೇಶಿಸಿದ್ರು. ಡಾಕ್ಟ್ರೇ, ಶಾಸ್ತ್ರಿಗಳು 1 ವಾರದ ನಂತರ ಮುಹೂರ್ತ ಹೇಳಿದ್ರು, ಆದರೆ ಮಗು ಇವತ್ತೇ ಜನಿಸ್ಬಿಟ್ಟಿದೆ. ಹೀಗಾಗಿ ಮಗು ಆರೋಗ್ಯವಾಗಿದೆಯೋ ಇಲ್ವೋ ಎಂದು ಸ್ವಲ್ಪ ಕೂಲಂಕುಷವಾಗಿ ಪರೀಕ್ಷಿಸಿ ಹೇಳಿ, ನಾನೀಗಲೇ ಶಾಸ್ತ್ರಿಗಳನ್ನು ಕರೆಸ್ತೀನಿ ಎಂದು ಸಾವಿತ್ರಮ್ಮ
ಧಾವಂತದಿಂದ ತಡಬಡಾಯಿಸಿದ್ರು. ಕಿರುನಗೆ ಬೀರಿದ ಡಾಕ್ಟರ್ ಸೀಮಾ, ಏನಮ್ಮ ನೀವು ಏನು ಮಾತು ಅಂತ ಆಡ್ತಿದ್ದೀರಿ? ಈ ಮಗು ಅತ್ಯಂತ ಸಹಜವಾಗಿ ಜನಿಸಿದೆ, ಆದ್ದರಿಂದ ಸಂಪೂರ್ಣ ಆರೋಗ್ಯವಾಗಿದೆ, ಚಿಂತಿಸಬೇಕಾದ ಅಗತ್ಯವಿಲ್ಲ. ಆದರೆ ಒಂದು ವಿಚಾರ ಮಾತ್ರ ನಿಮಗೆ ತಿಳಿಸಲೇಬೇಕು. ನಿಜ ಹೇಳಬೇಕಂದ್ರೆ ಶ್ರುತಿ ಹೆಬ್ಬಂಡೆಯಷ್ಟೇ ಆರೋಗ್ಯಯುತವಾಗಿದ್ದರೂ ಕೂಡ ನಿಮ್ಮ ಶಾಸ್ತ್ರಿಗಳ ಮುಹೂರ್ತ ತಪ್ಪಿಸಿ ಸಹಜ ಪ್ರಸವ ಆಗಲಿ ಎಂದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಎಂದು ಸುಳ್ಳು ಹೇಳಿದೆ. ಯಾಕಂದರೆ ನಿಮ್ಮ ಮೈ ಮನಗಳಲ್ಲಿ ತುಂಬಿಕೊಂಡಿರುವ ಮೂಢನಂಬಿಕೆಗಳನ್ನು ಹೊಡೆದಾಕಬೇಕೆಂದು ನಾವು ನಿರ್ಧಾರ ಮಾಡಿದ್ದೆವು. ಇಂದು ನೋಡಿ, ಶ್ರುತಿಯು ತುಂಬ ಸಹಜವಾಗಿ ನೈಸರ್ಗಿಕ ನಿಯಮದಂತೆ ಸುಪುಷ್ಟ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಇದರಿಂದ ನಿಸರ್ಗದ ಮುಹೂರ್ತಕ್ಕೆ ಯಾವುದೇ ಶುಭ ಅಶುಭಗಳಿಗೆ ಎಂಬುದಿಲ್ಲ ಎಂದು ಸಾಬೀತಾಗಿದೆ. ಗಳಿಗೆ ಮುಹೂರ್ತವೆಲ್ಲ ಶಾಸ್ತ್ರಿಗಳು ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಪ್ರಯೋಗಿಸುವ ಮೂಢ್ಯತನವೇ ಹೊರತು ಬೇರೇನೂ ಅಲ್ಲ. ಶ್ರುತಿಯೇ ಮೊಟ್ಟ ಮೊದಲು ಮೂಢನಂಬಿಕೆಗಳ ವಿರುದ್ಧ ಹೋರಾಡಲು ನಿಶ್ಚಯಿಸಿದಳು. ಹೀಗಾಗಿ ಮೊದಲು ಅವಳಿಗೆ ಅಭಿನಂದನೆ ಸಲ್ಲಿಸಬೇಕು ಎಂದರು. ಡಾಕ್ಟರ್ ಸೀಮಾ ನೀಡಿದ ವಿವರಣೆಯನ್ನ ಕೇಳಿ ಎಲ್ಲರೂ ಸ್ತಬ್ಧರಾಗ್ಬಿಟ್ರು. ಎಲ್ಲರಲ್ಲೂ ಮನೆ ಮಾಡಿದ್ದ ಮೂಢನಂಬಿಕೆಯ ಭಾವ ಮಾಯವಾಗಿತ್ತು. ಮುಂದಿನ ಸುಂದರ ದಿನಗಳನ್ನ ಕಲ್ಪಿಸಿಕೊಂಡ ಎಲ್ಲರ ತುಟಿ ಅಂಚಿನಲ್ಲೂ ಊನಗೆ ಬೀರಿತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.